ನಮಸ್ಕಾರ ಎಲ್ಲರಿಗೂ. ನಾಳೆ 13 ಜನವರಿ ಭೋಗಿ ಹಬ್ಬ ಇರೋದ್ರಿಂದ ಈ ರೆಮಿಡಿನ ಮಾಡಿಕೊಂಡು ಬೆನಿಫಿಟ್ ಅನ್ನ ಪಡ್ಕೊಳ್ಳಿ. ನಾಳೆ ಮಂಗಳವಾರ ಬಂದಿರೋದ್ರಿಂದ ಸಾಧ್ಯವಾದರೆ ಬೆಲ್ಲವನ್ನ ದಾನ ಮಾಡಿ. ನೀಡಿ ಪೀಪಲ್ಗಾದ್ರೂ ಕೊಡಬಹುದು, ನಿಮ್ಮ ಮನೆಗೆ ಬರುವಂತ ಕೆಲಸದವ್ರಿಗಾದ್ರೂ ಕೊಡಿ. ಇಲ್ಲ ಅಂದ್ರೆ ಹೋಗ್ಬಿಟ್ಟು ನೀವು ಆಂಜನೇಯನ ದೇವಸ್ಥಾನಕ್ಕೆ, ಇಲ್ಲಾಂದ್ರೆ ಗಣಪತಿ ಟೆಂಪಲ್ಗೆ, ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಅದನ್ನೇ ದಾನ ರೂಪದಲ್ಲಿ ಕೊಟ್ಟು ಬಂದ್ಬಿಡಿ. ಸಂಕಲ್ಪದಿಂದ ನಿಮ್ಗೆ ಏನಾಗಬೇಕಾಗಿದೆಯೋ ಆ ಸಂಕಲ್ಪನ ಹೇಳ್ಕೊಂಡ್ಬಿಟ್ಟು ನೀವು ದಾನ ಕೊಡುವುದರಿಂದ ನಿಮಗೆ ಆ ಮಂಗಳ ಗ್ರಹದ ಬೆನಿಫಿಟ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಜೊತೆಗೆ ನೀವು ಸಾಯಂಕಾಲ ಹೊತ್ತಿನಲ್ಲಿ ಎಳ್ಳು ಮತ್ತು ಬೆಲ್ಲ ಸೇರಿದಂತ ಉಂಡೆ ಸಿಗತ್ತಲ್ಲ, ಅಥವಾ ಮನೆಯಲ್ಲಿ ಮಾಡ್ಕೊಂಡಿದ್ರು ಕೂಡ ಆ ಉಂಡೆನ ತಗೊಳ್ಳಿ. ಇಲ್ಲ ಅಂದ್ರೆ ನೀವು ಶೇಂಗಾ ಮತ್ತು ಬೆಲ್ಲದಿಂದ ಮಾಡಿದಂತಹ ಯಾವುದಾದ್ರೂ ಐಟಮ್ ಇರ್ಬೋದು, ಉಂಡೆ ಇರ್ಬೋದು ಅಥವಾ ಒಂದು ಬರ್ಫಿ ಇರ್ಬೋದು, ಆ ಸ್ವೀಟ್ ಅನ್ನ ತಗೊಂಡು ಹೋಗ್ಬಿಟ್ಟು ನೀವು ಏನ್ ಮಾಡಿ ಆಂಜನೇಯನ ದೇವಸ್ಥಾನಕ್ಕೆ ಇಲ್ಲಾಂದ್ರೆ ಗಣಪತಿಯ ದೇವಸ್ಥಾನಕ್ಕೆ ಅದನ್ನ ಕೊಟ್ಬಿಡಿ. ಇದೊಂದು ನಿಮಗೆ ಎಲ್ಲಾ ರೀತಿಯಿಂದ ಬೆನಿಫಿಟ್ ಕೊಡುವಂತ ರೆಮಿಡಿ ಮತ್ತೆ ಸ್ವೀಟ್ನೆಸ್ ಅನ್ನ ಕೊಡುತ್ತೆ. ಅದಾದ ನಂತರ ಇನ್ನೊಂದು, ನೀವು ಸಾಯಂಕಾಲ ಆದ್ರೂ ಸರಿ, ಇಲ್ಲ ಅಂದ್ರೆ ಬೆಳಗ್ಗೆ ಆದ್ರೂ ಸರಿ, ಸ್ನಾನ ಆದ ನಂತರ ಹನುಮಾನ್ ಚಾಲಿಸವನ್ನ ಸಂಕಲ್ಪದಿಂದ ನಾಳೆ ಹೇಳುವುದರಿಂದ ನಿಮಗೆ ಇದರ ಬೆನಿಫಿಟ್ ತುಂಬಾನೇ ಸಿಗತ್ತೆ. ಒಂದ್ಸಾರಿ ಹೇಳ್ಕೊಳ್ಳೋರು ಒಂದ್ಸಾರಿ ಹೇಳಿ, ತುಂಬಾನೇ ನಿಮ್ಗೆ ಪ್ರಾಬ್ಲಮ್ಸ್ ಆಬ್ಸ್ಟಾಕಲ್ಸ್ ಇದ್ರೆ 5 ಬಾರಿ ಅಥವಾ 11 ಬಾರಿ ಹನುಮಾನ್ ಚಾಲಿಸವನ್ನ ಹೇಳ್ಕೊಳ್ಳಿ. ಸಂಕಲ್ಪದಿಂದ ನಿಮ್ಮ ಕೆಲಸ ಆಗೋದು ಗ್ಯಾರಂಟಿ. ಇದು 100ಕ್ಕೆ 100% ವರ್ಕ್ ಆಗುತ್ತೆ. ಈ ರೀತಿ ನಾಳೆ ದಿನ ನೀವು ರೆಮಿಡಿಯನ್ನ ಮಾಡ್ಕೊಂಡು ಬೆನಿಫಿಟ್ ಅನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದಗಳು. ಹ್ಯಾಪಿ ಮಕರ ಸಂಕ್ರಾಂತಿ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹ್ಯಾಪಿ ಮಕರ ಸಂಕ್ರಾಂತಿ.